ಹಲೋ ಗಾಯ್ಸ್, ಹಸಿರು ಕ್ರಾಂತಿಯನ್ನು ಮಾಡಿದಂಥ ವ್ಯಕ್ತಿ ರಾಮನಾಥ್ ಕೋವಿಂದ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಂದ ಪದ್ಮಶ್ರೀ ಅವಾರ್ಡ್ನ ಪಡೆದಂಥ ವ್ಯಕ್ತಿ, ಹಂಪಿ ಯೂನಿವರ್ಸಿಟಿಯಿಂದ ನಾಡೋಜ ಅವಾರ್ಡ್ನ ಪಡೆದಂಥ ವ್ಯಕ್ತಿ. ಈ ವ್ಯಕ್ತಿ ಯಾರು ಗೊತ್ತಾ? ಈ ವ್ಯಕ್ತಿ ಚರಿತ್ರೆ ಏನು ಗೊತ್ತಾ? ಈ ವ್ಯಕ್ತಿಯ ಹುಟ್ಟಿಂದ ಸಾವಿನವರೆಗೂ ಚರಿತ್ರೆನ ತಿಳ್ಕೋಬೇಕು ಅಂದರೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಕ್ರಿಯೇಷನ್ಸ್. ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಇವರು 1911 ಜೂನ್ ತಿಂಗಳ 30ನೇ ತಾರೀಕು ತುಮಕೂರು ಜಿಲ್ಲೆಯ ಗುಬ್ಬಿ ಹತ್ರ ಜನಿಸ್ತಾರೆ. ಇವ್ರ ತಂದೆ ಹೆಸರು ಚಿಕ್ಕರಂಗಯ್ಯ, ತಾಯಿ ಹೆಸರು ವಿಜಯಮ್ಮ, ಇವರ ಹೆಸರು ಬಂದು ತಿಮ್ಮಕ್ಕ. ಈಗ ಏನು ಹೆಸರು ಫೇಮಸ್ ಆಗಿದೆ, ಸಾಲು ಮರದ ತಿಮ್ಮಕ್ಕ, ಇವರೇ ಅವರು. ಇವರಿಗೆ ಬಾಲ್ಯದಲ್ಲಿ ಯಾವುದೇ ತರಹ ಅತ್ಯುನ್ನತ ಶಿಕ್ಷಣ ದೊರೆಯಲ್ಲ. ಇವರು ತನ್ನ ಬಾಲ್ಯವನ್ನು ಮನೆಯಲ್ಲೇ ಕಳೀತಾರೆ. ಮುಂದೆ ಮಾಗಡಿ ತಾಲೂಕಿನ ರಾಮನಗರ ಜಿಲ್ಲೆಯ ಉಳಿಕಲ್ ಗ್ರಾಮದ ಚಿಕ್ಕಯ್ಯ ಅವರಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಪತಿ ಚಿಕ್ಕಯ್ಯ ಅವರು ದನಗಳನ್ನ ಕಾಯ್ತಾ ಇರ್ತಾರೆ. ಇವರಿಬ್ಬರು ಮದುವೆ ಆದಮೇಲೆ ಇಬ್ಬರೂ ದಂಪತಿಗಳು ಕ್ವಾರಿನಲ್ಲಿ, ಅಂದರೆ ಈ ಕಲ್ಲು ಕ್ರಷರ್ಗಳೆಲ್ಲ ಇರುತ್ತಲ್ಲ, ಜಲ್ಲಿ ಇದೆಲ್ಲ ರೆಡಿ ಆಗುತ್ತಲ್ಲ, ಈ ಥರ ಕ್ವಾರಿನಲ್ಲಿ ಇಬ್ಬರು ಪತಿ ಪತ್ನಿ ಇಬ್ಬರು ಕೆಲಸಕ್ಕೆ ಸೇರ್ಕೋತಾರೆ. ಇಬ್ಬರಿಗೂ ಮದುವೆ ಆದಮೇಲೆ ಮಕ್ಕಳು ಆಗಲ್ಲ. ಆದ್ದರಿಂದ ಸಾಲುಮರದ ತಿಮ್ಮಕ್ಕ ಅವರು ಮಕ್ಕಳು ಆಗಿಲ್ವಲ್ಲ ಅಂತ ಕೊರಗನ್ನು ನೀಗಿಸ್ಕೊಳ್ಳೋದಕ್ಕೆ ಮಕ್ಕಳ ಬದಲು ಗಿಡಗಳಿಗೆ ಪೋಷಣೆಯನ್ನು ಕೊಡ್ತಾ ಗಿಡಗಳನ್ನೇ ಮಕ್ಕಳ ಥರ ಬೆಳೆಸೋಣ ಅಂತ ಮುಂದಾಗ್ತಾರೆ. ಊರಿನ ಹತ್ರ ತುಂಬ ಆಲದ ಮರಗಳು ಬೆಳೆದಿರ್ತವೆ. ಆ ಆಲದ ಮರ ಇರುತ್ತೆ ಮತ್ತು ಕಾಡಿರುತ್ತೆ. ಇಲ್ಲಿ ಸುತ್ತಮುತ್ತ ಬೆಳೆದಿರೋ ಆಲದ ಮರಗಳನ್ನು ಬೇರುಗಳಲ್ಲಿ ಕಸಿ ಮಾಡಿ ಇಬ್ಬರೂ ದಂಪತಿಗಳು ಸಸಿಗಳನ್ನ ಕಿತ್ತು ತನ್ನ ಊರಿಂದ ಒಂದು 4 ಕಿಲೋಮೀಟರ್ 5 ಕಿಲೋಮೀಟರ್ ದೂರ ಫಸ್ಟ್ ವರ್ಷ ನೆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 4 ರಿಂದ 5 ಕಿಲೋಮೀಟ್ರ್ ದಾರಿ ಉದ್ದಕ್ಕೂ ನೆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ವರ್ಷ ನೆಟ್ಟಾಗ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ನೀರನ್ನು ಸೇದ್ಬಿಟ್ಟು ಎಲ್ಲ ಗಿಡಗಳಿಗೆ ಹಾಕ್ತಾ ಇರ್ತಾರೆ. ಮತ್ತು ಈ ಪ್ರಾಣಿಗಳಿಂದ, ಹಸುಗಳಿಂದ, ಈ ಆಡುಗಳಿಂದ ಕಾಪಾಡೋದಕ್ಕೆ ಅದಕ್ಕೆ ಬೇಲಿ ಹಾಕಿ ಎಲ್ಲ ರಕ್ಷಣೆ ಮಾಡಿ ಪೋಷಣೆ ಮಾಡ್ತಾರೆ. ಇವರು ದುಡಿತಿದ್ದಂಥ ದುಡ್ಡನ್ನು ಅವರಲ್ಲಿ ಖರ್ಚು ಮಾಡ್ತಾರೆ. ಗಿಡಗಳಿಗೆ ಪೋಷಣೆ ಕೊಡೋದಕ್ಕೆ, ಗೊಬ್ಬರ ಕೊಡೋದಕ್ಕೆ ಎಲ್ಲದಕ್ಕೂ ಖರ್ಚು ಮಾಡಿ ಇವ್ರ ದುಡ್ಡನ್ನು ಖರ್ಚು ಮಾಡಿಕೊಂಡು ಇವರ ಎಫರ್ಟ್ಸ್ನ ಹಾಕಿ ಇಬ್ಬರು 4 ರಿಂದ 5 ಕಿಲೋಮೀಟ್ರ್ ದಾರಿ ಉದ್ದಕ್ಕೂ ಗಿಡಗಳನ್ನ ನೆಡ್ತಾ ಆಲದ ಮರಗಳನ್ನ ಬೆಳೆಸ್ತಾರೆ. ಫಸ್ಟ್ ವರ್ಷ ಸ್ವಲ್ಪ ಸಸಿಗಳನ್ನ ನೆಡ್ತಾರೆ. ಮತ್ತು ಅದನ್ನು ಬೇಸಿಗೆನಲ್ಲಿ ಕಾಪಾಡ್ಕೊಂಡ್ಮೇಲೆ ಮಳೆಗಾಲದಲ್ಲಿ ಮಳೆ ಬರುತ್ತೆ, ತೊಂದರೆ ಇರೋದಿಲ್ಲ. ಬೇಸಿಗೆನಲ್ಲಿ ಇವರು ನೀರನ್ನ 4 ರಿಂದ 5 ಕಿಲೋಮೀಟ್ರ್ ತೊಗೊಂಡೋಗಿ ಗಿಡಗಳಿಗೆ ಹಾಕಿ ಕಾಪಾಡ್ಕೋತಾರೆ. ಮಳೆಗಾಲ ಸ್ಟಾರ್ಟ್ ಆದಮೇಲೆ ಮಳೆಗಾಲದಲ್ಲಿ ಮಳೆ ಬರುತ್ತೆ. ಆದ್ದರಿಂದ ಆಗ ಗಿಡಗಳು ಬೇರೂರ್ತವೆ. ಮತ್ತೆ 2ನೇ ವರ್ಷ ಮತ್ತೆ ಆಲದ ಮರ ಬೇರುಗಳಿಂದ ಕಸಿ ಮಾಡಿ ಸಸಿಗಳನ್ನ ತೊಗೊಂಡೋಗಿ ಮತ್ತೆ ನೆಡ್ತಾರೆ. ಇದೇ ಥರ ವರ್ಷ ನೆಡ್ತಾ ಹೋಗ್ತಾರೆ. ಇವರು ಟೋಟಲ್ ಆಗಿ 384 ಆಲದ ಮರಗಳನ್ನ ನೆಡ್ತಾರೆ. ಇವರು ಟೋಟಲ್ ಆಗಿ ಒಟ್ಟು ಸೇರಿ 384 ಆಲದ ಸಸಿಗಳನ್ನ ನೆಟ್ಟು ಅವುಗಳನ್ನು ಕಾಪಾಡಿಕೊಂಡು ಮರಗಳನ್ನಾಗಿ ಬೆಳೆಸ್ತಾರೆ. ಹೀಗೆ ಇವರು ಜೀವನ ಸಾಗಿಸ್ತಾ ಇರಬೇಕಾದ್ರೆ ತನ್ನ ಪತಿಯಾದ ಚಿಕ್ಕಯ್ಯ ಅವರು 1991ರಲ್ಲಿ ಮರಣನ ಹೊಂದ್ತಾರೆ. ಮುಂದೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಹೈವೇ ಮಾಡೋದಕ್ಕೆ ಆ ಮರಗಳನ್ನ ಕಡಿಬೇಕು ಅಂತ ಮುಂದಾಗ್ತಾರೆ. ಆಗ ಇವರು ಆಗಿನ CM ಮತ್ತು ಕುಮಾರಸ್ವಾಮಿ ಅವ್ರ ಹತ್ರ ಮನವಿಯನ್ನು ಮಾಡಿಕೊಂಡು ಇಷ್ಟು ಮರಗಳನ್ನ ಬೆಳೆಸಿದ್ದೀವಿ ಅಂತ ಎಲ್ಲ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ಅವ್ರಿಗೆ ಮನವಿಯನ್ನು ಮಾಡಿಕೊಂಡು ಅದನ್ನು ತಡೆದು ಇದನ್ನು ಗಮನಿಸಿದಂಥ ಗೌರ್ಮೆಂಟ್ ಆಫ್ ಕರ್ನಾಟಕ ಅವ್ರಿಗೆ ಹಸಿರು ಕ್ರಾಂತಿಯನ್ನು ನೋಡಿ ಮೆಚ್ಚಿ ಅದಕ್ಕೆ ಆಲ್ಟರ್ನೇಟ್ ಚಾಯ್ಸನ್ನು, ಆ ಹೈವೇ ಹೋಗುವಂಥ ದಾರಿಯನ್ನು ಬದಲಾಯಿಸಿ ಇವರು ಮಾಡಿರೋಂಥ ಈ ಹಸಿರು ಕ್ರಾಂತಿನ, ಇವರ ಈ ಎಫರ್ಟ್ಸ್ನ ನೋಡಿ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಇವರಿಗೆ 2019 ಮಾರ್ಚ್ 16ನೇ ತಾರೀಕು ಡೆಲ್ಲಿನಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಆಗಿನ ಪ್ರೆಸಿಡೆಂಟ್ ಆಗಿದ್ದಂಥ ರಾಮನಾಥ್ ಕೋವಿಂದ್ ಅವರಿಂದ ಪದ್ಮಶ್ರೀ ಅವಾರ್ಡ್ ದೊರಕುತ್ತೆ. ಮತ್ತು ನಾಡೋಜ ಅವಾರ್ಡ್ ಹಂಪಿ ಯೂನಿವರ್ಸಿಟಿಯಿಂದ 2010ರಲ್ಲಿ ಇವರಿಗೆ ಈ ಅವಾರ್ಡ್ ದೊರಕುತ್ತೆ. ಮತ್ತು ಇನ್ನೂ ಮುಂತಾದ ಕೆಲವು ಅವಾರ್ಡ್ಗಳು ದೊರಕಿದ್ದಾವೆ. ಇವರನ್ನು ಹಸಿರುವಾದಿ ಅಂತ ಕರೀತಾರೆ. ಮತ್ತು ಇವ್ರು ಮಾಡಿರೋವಂಥ ಈ ಎಫರ್ಟ್ಸನ್ನು ನೋಡಿ ಇದನ್ನು ಗೌರ್ಮೆಂಟ್ ಆಫ್ ಕರ್ನಾಟಕ ಅದನ್ನು ಸೇಫ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವರು ಮಾಡಿರೋವಂಥ ಈ ಹಸಿರುವಾದಿಯ, ಈ ಹಸಿರು ಕ್ರಾಂತಿಯ ಕೆಲಸಗಳನ್ನು ಹಾಗೆ ಅವಾರ್ಡ್ಗಳಲ್ಲೇ ನಿಲ್ಲಿಸಬಾರ್ದು ಅಂತ ಇವರ ಒಂದು ಜೀವನದ ಚರಿತ್ರೆಯನ್ನು ಸ್ವಲ್ಪ ಭಾಗನ
ಮಕ್ಕಳುಗಳು ಯೂತ್ಗಳಿಗೆ ತಿಳ್ಕೊಳ್ಳಿ ಅಂತ ಮುಂದಿನ ಜನ್ರೇಷನ್ಗಳಲ್ಲಿ ಮಕ್ಕಳುಗಳು ತಿಳ್ಕೊಂಡು ಇವರಿಂದ ಪ್ರೇರೇಪಣೆ ಆಗಲಿ ಅಂತ ಇವರ ಒಂದು ಚರಿತ್ರೆನ ಸ್ವಲ್ಪ ಭಾಗನ ಸಿಲೆಬಸ್ಗಳಲ್ಲಿ ಜೋಡಿಸ್ತಾರೆ. ಇದರಿಂದ ಮಕ್ಕಳುಗಳು ತಿಳ್ಕೊಂಡು ಮುಂದೆ ಪ್ರೇರಣೆ ಆಗಲಿ ಅಂತ. ಇದನ್ನೆಲ್ಲ ನಾವು ನೀವು ಎಲ್ಲರೂ ಚಿಕ್ಕ ಬಾಲ್ಯದಲ್ಲಿ ಓದ್ಕೊಂಡು ಬಂದಿರ್ತೀವಿ, ಪಾಠನ ನೋಡಿರ್ತೀವಿ, ಓದಿರ್ತೀವಿ, ಇದು ಯಾರು ಅಂತ ತಿಳ್ಕೊಂಡಿರ್ತೀವಿ, ಇದೆಲ್ಲರಿಗೂ ನೆನಪಿರುತ್ತೆ. ಇವ್ರಿಗೆ 2020ರಲ್ಲಿ ಹಿಪ್ ಸರ್ಜರಿ ಆಗುತ್ತೆ, ಅಂದರೆ ಸೊಂಟದ ಹತ್ರ ಸರ್ಜರಿ ಆಗುತ್ತೆ 2020ರಲ್ಲಿ. ಅದರಲ್ಲಿ ಸಕ್ಸಸ್ ಆಗುತ್ತೆ ಸರ್ಜರಿ. ಇವರು ಚೆನ್ನಾಗಾಗಿ ಗುಣಮುಖ ಆಗ್ತಾರೆ. ಸ್ವಲ್ಪ ದಿನ ಓಡಾಡೋದಕ್ಕೆ ತೊಂದರೆ ಇರುತ್ತೆ, ಅದಾದಮೇಲೆ ಚೆನ್ನಾಗಿ ಆಗ್ತಾರೆ. ಇದಾಗಿ 5 ವರ್ಷ ಆದಮೇಲೆ, ಅಂದರೆ ಇವಾಗ 2025 ನವೆಂಬರ್ 14ನೇ ತಾರೀಕು ಇವರು ಮರಣನ ಹೊಂದ್ತಾರೆ. ಈಗ ಇವರಿಗೆ ಕರೆಂಟ್ ಏಜ್ ಬಂದು 114 ವರ್ಷ. 114 ವರ್ಷ ಪರಿಸರವಾದಿಯಾಗಿ ಪರಿಸರಕ್ಕೆ ಉತ್ತಮವಾದಂಥ ಕೊಡುಗೆಯನ್ನು ಕೊಟ್ಟು ಮುಂದಿನ ಜನ್ರೇಷನ್ಗೆ, ಪೀಳಿಗೆಗೆ ಉಪಯೋಗ ಆಗುವಂಥ ಕೆಲಸಗಳನ್ನ ಮಾಡಿ ಇವರು 114 ವರ್ಷ ಜೀವಿಸಿ ಎಲ್ಲರಿಗೂ ಪ್ರೇರೇಪಣೆಯಾಗಿ ಎಲ್ಲರಿಗೂ ಒಂದು ಮಾರ್ಗದರ್ಶನವನ್ನು ಕೊಟ್ಟು 2025 ನವೆಂಬರ್ 14ನೇ ತಾರೀಕು ಇಹಲೋಕನ ತ್ಯಜಿಸ್ತಾರೆ. ಇದು ನಮಗೆ, ನಿಮಗೆ, ಎಲ್ಲರಿಗೂ, ಇಡೀ ಪರಿಸರಕ್ಕೆ, ಇಡೀ ಮನುಕುಲಕ್ಕೆ ಒಂದು ದುಃಖಕರ ಅಂಥ ವಿಷಯ. ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸಿದರೆ ಮುಂದೆ ಇನ್ನೂ ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗಳು ಬೇಕು ಅಂದರೆ, ಇದೇ ಥರ ಕಂಟೆಂಟ್ಫುಲ್ ವೀಡಿಯೋಸ್ಗಳು ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.